50-60 ವರ್ಷದಿಂದ ಆಟೋದಲ್ಲೇ ಜೀವನ ಮಾಡ್ಕೊಂಡು ಇದ್ದು ಒಂದು ರೇಷನ್ ಕಾರ್ಡ್ ಮಾಡಿಸಿದ್ದೆ. ಆ ರೇಷನ್ ಕಾರ್ಡು ತೆಗೆದುಹಾಕಿದ್ದಾರೆ. ಏನಾಗಿದೆ ರೇಷನ್ ಕಾರ್ಡು? ಈಗ ನಿಮ್ಮ ಮಕ್ಕಳೆಲ್ಲ ಏನೋ ಕಾರ್ ತಗೊಂಡವ್ರೆ, ಸ್ಕೂಟರ್ ತಗೊಂಡವ್ರೆ, ಟಿ ವಿ ತಗೊಂಡವ್ರೆ ಅಂತ ಹೇಳಿ ಹರಡೆ ಕ್ಯಾನ್ಸಲ್ ಮಾಡಿದೆ. ನನ್ನ ಸ್ಕೂಟರ್ ತಗತ್ತಪ್ಪ, ಸ್ಕೂಟರ್ ತಗೊಂಡ್ರೆ ಶ್ರೀಮಂತನ? ಏನೋ ಒಂದು ಹಳೆ ಕಾರ್ ತಗೋತಾರೆ, ಅದು ಶ್ರೀಮಂತನಾಗಿದೆ. ಈಗ ಬಾಂಗ್ಲಾದೇಶದಿಂದ ಬಂದವರಿಗೆ 1 ತಿಂಗಳಲ್ಲಿ ಕಾರ್ಡ್ ಕೊಟ್ಟು ಅವ್ರಿಗೆಲ್ಲ ಇಟ್ಕೊಡ್ತಾರಲ್ಲ ಸರ್. ಅವ್ರಿಗೆ ರೇಷನ್ ಕಾರ್ಡ್ ಕೊಟ್ಟು ಅವ್ರಿಗೆ ಲೋನ್ ಕೊಡಿಸ್ತಾರೆ. ನಮಗೆ ₹1 ಲೋನ್ ಕೊಡಲ್ಲ ಸರ್, ಕಿತ್ಕೊಂಡು ತಿಂತಾರೆ. ಇನ್ನೆಷ್ಟು ಬರ್ಗೆಟ್ಟಿದೆ ಸರ್ಕಾರ ಅಂತ ಹೇಳ್ರಿ. ಬಡವನ ದುಡ್ಡಲ್ಲೂ ಕಿತ್ಕೊಂಡು ತಿಂತಾ ಇರ್ಬೇಕಾದ್ರೆ ಎಷ್ಟು ಬರ್ಗೆಟ್ಟಿದೆ ಸರ್ಕಾರ ಅಂತ ಹೇಳ್ಬೋದು. ಯೋಜನೆ ತಾಯಿ ಆಶೀರ್ವಾದ, ತಂದೆ ಆಶೀರ್ವಾದ, ಅಣ್ಣ ಅತ್ತಿಗೆ ಆಶೀರ್ವಾದ ಅಂತ ಬರ್ಸೋದು ನಾವು ಒಬ್ಬರೇನೆ. ರೋಡಲ್ಲಿ ಕೆಳಗೆ ಬಿದ್ದಾಗಲೂ ಓಡೋದು ಎತ್ತೋದು ನಾವೇನೆ. ನಮಗೆ ಯಾಕೆ ಈ ಥರ ಅನ್ಯಾಯ ಆಗಬೇಕು? ನಮಸ್ತೆ ಸರ್. ಈಗ ಗ್ಯಾಸ್ ಎಲ್ಲ ಕಡೆ ಪ್ರಾಬ್ಲಮ್ ಆಗಿದೆ, ಆಟೋಗಳಿಗೇನು ಪ್ರಾಬ್ಲಮ್ ಆಗಿದೆಯಾ? ಹೌದು ಸರ್, ಆಟೋಗಳಿಗೂ ಪ್ರಾಬ್ಲಮ್ ಆಗಿದೆ. ರೇಟು ಜಾಸ್ತಿ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ ಇವಾಗ? ಈಗ ಒಬ್ಬೊಬ್ಬರು ಒಂದೊಂದು ರೇಟು 70, 72, 75 ಈ ಥರ ಒಬ್ಬೊಬ್ಬರು ಒಂದೊಂದು ಗ್ಯಾಸ್. ಕೆಲವರು ಬಾಟ್ಲಿ ಹಾಕೇ ಬಿಟ್ಟಿದ್ದಾರೆ. ತುಂಬ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ಗಳಿಗೆಲ್ಲ ತುಂಬ ಆಗಿದೆ. ಕ್ಯೂ ನಿಲ್ಬೇಕಾ? ಹಾಂ ಸರ್, ಕ್ಯೂ ನಿಲ್ಬೇಕಾ? ಕ್ಯೂನೆಲ್ಲ ನಿಲ್ಲಬೇಕು. ಕೆಲವು ಬಾಟ್ಲಿ ಹಾಕ್ಬಿಟ್ಟಿದ್ದಾರೆ, ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸೂರಿನಹಳ್ಳಿ ಹತ್ರ ಕ್ಲೋಸ್ ಮಾಡಿದ್ದಾರೆ. ಅಂಬೇಡ್ಕರ್ ಜಂಗಮಿ ತಿಮ್ಮೈ ಚೌಟ್ರಿ ಹತ್ರ ಕ್ಲೋಸ್ ಮಾಡಿದ್ದಾರೆ. ಅಲ್ಲಿ 1 ತೆಗೆದಿದ್ದಾರೆ, 2 ಕ್ಲೋಸ್ ಆಗಿದ್ದಾವೆ. ತುಂಬ ಕಷ್ಟ ಆಗಿದೆ ಗ್ಯಾಸ್ಗೆ ಅಂತ. ಆದರೆ ಏನೋ ಅಲ್ಲಿ ಯುದ್ಧ ನಡೀತಾರೆ, ಅದು ಪ್ರಾಬ್ಲಮ್ಮು. ಅದು ಇವತ್ತಾಗ ನಾಳೆ ಸರಿ ಹೋಯ್ತಾರೆ. ನಾವು ಈಗಲೇ ಪರದಾಡ್ತಾ ಇದ್ದೀವಿ. ಈಗಲೇ ಆ ಥರ ರೇಟ್ ಇದ್ದರೆ ನಾವು ಯಾವ ಥರ ಜೀವನ ಮಾಡೋದು? ಆಟೋದವ್ರು ಹೆಂಗೆ ಜೀವನ ಮಾಡೋಕ್ಕಾಗ್ತದೆ? ಇವತ್ತು ನೋಡಿ ಎಲ್ಲ ಆಟೋದವರು ಅಲ್ಲಲ್ಲೇ ಮಲಗಿಬಿಟ್ಟಿರ್ತಾರೆ ಬಾಡಿಗೆ ಇಲ್ದೇನೆ. ಈಗ ಒಂದು ಕಡೆ ಬೈಕ್ ಟ್ಯಾಕ್ಸಿ ಪ್ರಾಬ್ಲಮ್ ಆಗಿತ್ತು, ಪ್ರಾಬ್ಲಮ್ ಆಗಿತ್ತು. ಈಗ ಇದ್ದಕ್ಕಿದ್ದಂಗೆ ಗ್ಯಾಸ್ ಆ ರೇಟ್ ಆಗಿಬಿಟ್ರೆ ಹೆಂಗೆ ಜೀವನ ಮಾಡ್ತಾರೆ ಸರ್? ಜೀವನ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಓಕೆ, ಬಾಡಿಗೆ ಏನಾದ್ರು ಸಿಗ್ತದೆ ಇಲ್ವಾ? ಬಾಡಿಗೆನೇ ಇಲ್ಲ ಸರ್. ಈಗ ಬಾಡಿಗೆ ಉಳಿದ್ರೆ ಆ ರೇಟ್ಗೆ ಹೋದ್ರೆ ಒಂದು ಕಡೆ ಬಾಡಿಗೆ ಸಿಗಲ್ಲ. ತುಂಬ ಕಷ್ಟ ಆಗ್ಬಿಟ್ಟಿದೆ. ಈಗ ಗ್ಯಾಸ್ ಪ್ರಾಬ್ಲಮ್ ಬೇರೆ. ಅದರಲ್ಲೂ ಈಗ ಒಂದು ನಮ್ಮದು ರೇಷನ್ ಕಾರ್ಡು ತೆಗೆದುಬಿಟ್ಟಿದ್ದಾರೆ ಸರ್. ನಾವು ಅದು ಈಗ ಮಕ್ಕಳು ಅವರು ಎಲ್ಲ ಬೇರೆ ಕಡೆ ಹೊಂಟೋಗ್ತಾರೆ. ಈಗ ಮದುವೆಯಾಗಿ ಹೊಂಟೋಗ್ತಾರೆ. ನಾವು 50-60 ವರ್ಷದಿಂದ ಆಟೋದಲ್ಲೇ ಜೀವನ ಮಾಡ್ಕೊಂಡು ಇದ್ದು ಒಂದು ರೇಷನ್ ಕಾರ್ಡ್ ಮಾಡಿಸಿದ್ದೆ. ಆ ರೇಷನ್ ಕಾರ್ಡು ತೆಗೆದುಹಾಕಿದ್ದಾರೆ. ಏನಾಗಿದೆ ರೇಷನ್ ಕಾರ್ಡು? ಈಗ ನಿಮ್ಮ ಮಕ್ಕಳೆಲ್ಲ ಏನೋ ಕಾರ್ ತಗೊಂಡವ್ರೆ, ಸ್ಕೂಟರ್ ತಗೊಂಡವ್ರೆ, ಟಿ ವಿ ತಗೊಂಡವ್ರೆ ಅಂತ ಹೇಳಿ ನಾವೇನು ತಗೊಳ್ಳೋದು ಸರ್? ನಮ್ಮ ಹೆಸರಲ್ಲಿ ಏನೋ ಇರಲಿ. ನನ್ನ ಹೆಂಡತಿ ಹೆಸರು ಏನೋ ಇದ್ದರೆ ಮನೆ ಇದೆಯಾ? ನನ್ನ ಹೆಸರಲ್ಲಿ ಒಂದು ಆಟೋನೂ ಇಲ್ಲ. ಯಾರ ಹೆಸರಲ್ಲಿ ಯಾವ ಗಾಡಿನೂ ಇಲ್ಲ. ನನ್ನ ಹೆಸರಲ್ಲಿ ಏನೇನೂ ಇಲ್ಲ. ಈಗ ರೇಷನ್ ಕಾರ್ಡ್ ಯಾರ ಹೆಸರಲ್ಲಿತ್ತು? ರೇಷನ್ ಕಾರ್ಡ್ ನನ್ನ ಹೆಸರಲ್ಲಿ ಇದ್ದು ಸರ್. ಅದು ನಿಮ್ಮ ಹೆಸರಲ್ಲಿತ್ತು. ನಿಮ್ಮ ಜೊತೆಗೆ ಮಕ್ಕಳು ಸೇರ್ಕೊಂಡಿದ್ರಾ? ಮಕ್ಕಳಿತ್ತು. ಮಕ್ಕಳೆಲ್ಲ ಮದುವೆ ತೆಗೆದಿದ್ರು. ಒಬ್ಬೊಬ್ಬರಿಗೆ ತೆಗಿಯೋಕ್ಕಾಗಿರಲಿಲ್ಲ. ಅದು ಏನೋ ಸರ್ಕಾರ ಹಂಗೆ ನಾವು ಏನು ತೆಗಿತಾರೆ ಅನ್ನೋ ನಾವು ನೋಡ್ಕೊಳ್ಳಿಲ್ಲ. ಈಗ ಒಬ್ಬರು ಮಗಳು ಮದುವೆ ಮಾಡಿಕೊಟ್ಟಿದ್ದು, ಇನ್ನೊಬ್ಬರು ಜೊತೆಗೆ ಇದ್ರು ಅಂದರೆ ಈಗ ಅವರು ಎಕ್ಸ್ಪೈರ್ ಆಗಿದ್ದಲ್ಲ ಅವ್ರ ಯಜಮಾನರು. ಹಂಗಾಗಿ ಅವಳು ಅದೇ ಥರ ಉಳ್ಕೊಂಡಿದ್ಲು. ಅವಳು ತೆಗಿಬೇಕು ಅಂದರೆ ನಮಗೂ ಗೊತ್ತಾಗಲಿಲ್ಲ. ಈಗ ಇದಕ್ಕೆ ಈಗ ತನಿಖೆ ಮಾಡಿ ತೆಗಿಲಿ ಬೇಡ ಅನ್ನಲ್ಲ. ಈಗ ನಮ್ಮ ಗಂಡ ಹೆಂಡತಿಯರಲ್ಲಿ ನಂದು ನನ್ನ ಹೆಂಡತಿದು ನಾವು ಜೀವನ ಮಾಡೋದು. ಈಗ ವಯಸ್ಸಾಗಿದೆ ಜೀವನ ಮಾಡ್ಬೇಕಾದ್ರೆ ಈಗ ಇವರು ಏನೋ ಮಕ್ಕಳುಗಳು ಸ್ಕೂಟರ್ ತಗೊಂಡ್ರೆ ಶ್ರೀಮಂತನ? ಏನೋ ಒಂದು ಹಳೆ ಕಾರ್ ತಗೋತಾರೆ, ಅದು ಶ್ರೀಮಂತನಾಗ್ಯದ. ಈಗ ರಾಜಕಾರಣಿಗಳು ಏನೇನೋ ಅವರು ಮಕ್ಕಳುಗಳು ಹೆಲಿಕಾಪ್ಟರ್ಗಳೇ ತಗೋತಾರೆ ಅವರು. ನಾವು ಏನೋ ಒಂದು ಸ್ಕೂಟರ್ ತಗೊಬಿಟ್ರೆ ಅದೇ ಒಂದು ದೊಡ್ಡ ವಿಚಾರನಾ? ಹೇಳ್ರಿ. ನಿಮ್ಮದು ಕಾರ್ಡೇ ಕ್ಯಾನ್ಸಲ್ ಮಾಡಿರೋದಾ? ಕಾರ್ಡೇ ಕ್ಯಾನ್ಸಲ್ ಮಾಡಿದೆ. ನಾನು ಹಳೆ ಕಾರ್ಡು ತೋರಿಸ್ತೀನಿ, ಹೊಸ ಕಾರ್ಡು ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಓಕೆ, ನೀವೇನು ಆಫೀಸ್ಗೆ ಹೋಗಿ ಎನ್ಕ್ವೈರಿ ಮಾಡಿದ್ರಾ? ಏನಕ್ಕೆ ಮಾಡಿದ ತಕ್ಷಣ ಇಲ್ಲ ನೀವು ಅದು ಏನೋ ನಿಮ್ಮ ಮಕ್ಕಳದ್ದು ಏನೋ ಟ್ಯಾಕ್ಸ್ ಕಟ್ತಾರೆ ಏನೋ ಹೇಳಿದ್ರು. ನಮಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ನಮಗೂ ಅದಕ್ಕೂ ಮಕ್ಕಳು ಮದುವೆ ಮಾಡಿಕೊಟ್ಟಿದ್ದಾರೆ. ಅವರು ಒಬ್ಬರು ಏನೋ ಇದ್ಲು, ಗಂಡ ಇಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟಿದ್ದು. ಅದು ಬಿಟ್ಟಿದ್ದು ಏನಾಗಿದೆ ಅಂದರೆ ಅದೇ ಒಂದು ದೊಡ್ಡ ಹಗರಣ ಥರ ಹೇಳಿದೆ. ತೆಗೆದಾಕ್ಲಿ ಬೇಡ, ತೆಗೆದಾಕ್ಬಿಟ್ಟು ನಮಗೆ ಮುಂಚೆ ಯಾವ ಥರ ಕಾರ್ಡಿದೆ ಅದು ಮಾಡ್ಕೊಳ್ಳಿ. ನಮಗೆ ನೀವು ಕೇಳಬೇಕಿತ್ತು. ಈ ಥರ ಎಲ್ಲ ಹೇಳ್ದು. ಈಗಾಗಲ್ಲ 2 ವರ್ಷ ಬಿಟ್ಟು ಬರ್ರಿ, 3 ವರ್ಷ ಬಿಟ್ಟು ಬರ್ರಿ ಅಂತ ಹೇಳ್ತಾರೆ. ಈಗ ನೀವೇನು ಟ್ಯಾಕ್ಸ್ ಪೇ ಮಾಡಿದ್ದೀರಾ? ನಾವೇನಿಲ್ಲ ಸರ್, ನಮ್ಮಲ್ಲಿ ಏನೂ ಇಲ್ಲ. ನಮ್ಮ ಹೆಸರುಗಳಲ್ಲಿ ನನ್ನ ಹೆಂಡತಿ ಹೆಸರಲ್ಲಿ ಏನೂ ಇಲ್ಲ, ನನ್ನ ಹೆಸರಲ್ಲೂ ಏನೂ ಇಲ್ಲ. ತನಿಖೆ ಮಾಡಲಿ. ಈಗ ಆಧಾರ್ ಕಾರ್ಡ್ ಹೊಡೆದ್ರೆ ಎಲ್ಲ ಬಂದ್ಬಿಡ್ತದಲ್ಲ. ನಾನು ಸುಳ್ಳು ಹೇಳಿದ್ರೆ, ನಾನು ಸರ್ಕಾರ ವಿರುದ್ಧವಾಗಿ ಸುಳ್ಳು ಹೇಳಿದ್ರೆ ನನ್ನ ಮೇಲೆ ಅವ್ರು ಕೇಸ್ ಹಾಕ್ಬೋದು. ಓಕೆ, ಈಗ ವಿನಾಕಾರಣ ನಿಮ್ಮದು ಕಾರ್ಡ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಕ್ಯಾನ್ಸಲ್ ಮಾಡಿದ್ದಾರೆ. ಇದೇ ಥರ ಎಷ್ಟೋ ಜನ ಆಟೋ ಡ್ರೈವರ್ದಾಗಿದೆ, ಬಡವರು ಎಷ್ಟೋ ವಯಸ್ಸಾದವ್ರದ್ದೆಲ್ಲ ಆಗಿದೆ. ಈ ಥರ ಕ್ಯಾನ್ಸಲ್. ನಾವೇನೋ ನಮ್ಮ ಹೆಂಡತಿಗೆ 2,000 ಕೊಡು ಅಂತ ಕೇಳಿದ್ವಿ. ನಾವೇನು ಕೇಳಿದ್ವಲ್ಲ. ಈಗ RTOದಲ್ಲೂ ಟ್ಯಾಕ್ಸ್ ಇದು ಜಾಸ್ತಿ ಮಾಡ್ತಾರೆ. ನಾವು ಅವಾಗಲೂ ಏನು ಕೇಳಿಲ್ಲ. ನಾವು ಯಾರೇ ಏನೇ ಮಾಡಿದ್ರು ನಾವು ಯಾವತ್ತೂ ಹೋರಾಟ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆ ಅಂದರೆ ನಾವು ಹೋರಾಟ ಮಾಡಿ
ರೋಸ್ ಎದ್ದೋಗ್ಬಿಟ್ಟಿದ್ದೀವಿ. ಬರೀ 5 ರೂಪಾಯಿ ಜಾಸ್ತಿ ಮಾಡೋಕ್ಕೆ 3 ವರ್ಷಗಟ್ಟಲೆ ಹೋರಾಟ ಮಾಡಬೇಕು. ಏನು ಸಿಗಲ್ಲ ನಮಗೆ. ಇವಾಗ ಗ್ಯಾಸ್ ಇದ್ದಕ್ಕಿದ್ದಂಗೆ ಆ ರೇಟ್ ಆಗ್ಬಿಟ್ರೆ ಎಲ್ಲ ಆಟೋದವರು ತುಂಬ ಕಷ್ಟ ಜೀವನ ಮಾಡೋದು. ಓಕೆ, ಈಗ ನಿಮ್ಮ ರೇಷನ್ ಕಾರ್ಡು ಇದ್ದಕ್ಕಿದ್ದಂಗೆ ಕ್ಯಾನ್ಸಲ್ ಮಾಡಿದ್ದಾರೆ ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ನಾನು ಅದ್ರ ಬಗ್ಗೆ ಕೇಳಿದ್ರೆ 2 ವರ್ಷ ಬೇಕು ಅಂತ ಹೇಳ್ತಾರೆ. 2 ವರ್ಷ ಬೇಕು, 3 ವರ್ಷ ಬೇಕು, ನೋಡೋಣ. ಅದು ಅರ್ಜಿ ಕೊಡ್ರಿ ಅಂತ ಹೇಳ್ತಾರೆ. ಅರ್ಜಿ ಕೊಟ್ಟರೆ ಅದಕ್ಕೆ ಏನು ಈ ಕೇಳಿದ್ರೆ ಈಗ ಆಯ್ತದೆ ಇಲ್ಲ ಅಂತ ಅದು ಏನು ಉತ್ತರನೇ ಕೊಡಲ್ಲ ಅವರು. ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾ ಇಲ್ಲ, ಮಾಡಲ್ಲ ಅವರು. ಓಕೆ, ನೀವು ಹೇಳ್ತಾ ಇರೋದು ಅಕಸ್ಮಾತ್ ಟ್ಯಾಕ್ಸ್ ನಿಜವಾಗಿ ಯಾರು ಕಟ್ತಿದೆ ಅವ್ರು ಕ್ಯಾನ್ಸಲ್ ಮಾಡಲಿ, ನಮ್ದು ಕ್ಯಾನ್ಸಲ್ ಮಾಡಲಿ. ಈಗ ನಂದು ನೆಂಟಿರು ಈಗ ನಾನು ಕೊಡ್ತೀನಿ. ನಾನು ಈಗ ಆಧಾರ್ ಕಾರ್ಡ್ ಕೊಡ್ತೀನಿ, ನನ್ನ ನೆಂಟಿರು ಕೊಡ್ತೀನಿ, ನಂದು ಕೊಡ್ತೀನಿ. ಅದರೊಳಗೆ ಯಾರು ನಾನು ಏನೋ ಒಂದೇ ಒಂದು ವೆಹಿಕಲ್ ಏನೋ ಇದ್ದರೆ ಅದಕ್ಕೆ ನಾನು ಅವ್ರಿಗೆ ಬದ್ಧ, ಅವ್ರಿಗೆ ಏನು ಹೇಳೋಕ್ಕೂ ಬದ್ಧ. ಇಲ್ಲಾಂದ್ರೆ ಅವ್ರು ಬದ್ಧ ಆಗ್ತಾರೆ ಅವರು. ಎಷ್ಟೋ ಜನ ಜಮೀನಿದ್ದವರು ಅವ್ರಿಗೂ ಮಾಡಿಕೊಟ್ಟಿದ್ದಾರೆ, ಗ್ರೀನ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ. ನನಗೆ ನಂದು 40 ವರ್ಷದ ಕಾರ್ಡ್ ಸರ್. ನಂದು 40 ವರ್ಷದ ಕಾರ್ಡ್ ತೋರಿಸ್ತೀನಿ. ಕಾರ್ಡ್ ನೋಡಿ, ಅವಾಗೆಲ್ಲ ಬುಕ್ ಥರ ಬರ್ತಾಯಿತ್ತು. ಇದು ಬುಕ್ ಥರ ಬರ್ತಿತ್ತು, ಹಳೆ ಕಾರ್ಡ್ ಇದು. ಇದು 40 ವರ್ಷದ್ದು. ಅವಾಗೆಲ್ಲ ಸೀಮೆಣ್ಣೆ ಒಂದೊಂದು ಲೀಟ್ರು ಅರ್ಧ ಲೀಟ್ರ್ ಸೀಮೆಣ್ಣೆ ಕೊಡ್ತಿದ್ರು. ಇಷ್ಟದಾಗ ಇದೇ ಕಾರ್ಡ್ ಯೂಸ್ ಮಾಡ್ತಿದ್ರಿ? ಇಲ್ಲ, ಈಗ ಇದು ಹಳೆ ಕಾರ್ಡು. ಈಗ ಮಾಡಿಕೊಟ್ಟಿದ್ದು ಈ ಥರ ಕಾರ್ಡು. ನೀವು ಅದನ್ನು ಇಟ್ಕೊಂಡಿದ್ದೀರಾ? ಕಾರ್ಡ್ ಇಟ್ಕೊಂಡಿದ್ದೀರಾ? ಹ್ಞೂ ಸರ್, ಅದು ಇಟ್ಟಿದ್ದೀನಿ. ಇವಾಗಿಂದ ಇದು ನೋಡಿ ಸರ್, ಈಗ ಇದು ಈ ಕಾರ್ಡು. ಈ ಕಾರ್ಡನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಒಟ್ಟು ನೀವು ಈಗ 3 ಜನ ಇದ್ದಿದ್ದು? 3 ಜನ ಇದ್ದರು. ಈ ಕಾರ್ಡು ಕ್ಯಾನ್ಸಲ್ ಮಾಡಿದ್ದಾರೆ. ಈ ಕಾರ್ಡು ಕ್ಯಾನ್ಸಲ್ ಆಗಿದೆ? ಕ್ಯಾನ್ಸಲ್ ಆಗಿದೆ. ಈಗ ನಮ್ಮ ಆಧಾರ್ ಕಾರ್ಡಲ್ಲಿ ಹೊಡೆದ ತಕ್ಷಣ ಎಲ್ಲನೂ ಗೊತ್ತಾಗ್ತದೆ ಅಂತ ಹೇಳ್ತಾರಲ್ಲ ಸರ್ಕಾರ. ತನಿಖೆ ಮಾಡಲಿ ಬಿಡಿ, ತನಿಖೆ ಮಾಡಲಿ, ಬೇಕಾದ್ರೆ ಎನ್ಕ್ವೈರಿ ಮಾಡಲಿ. ಅವೇನು ಬೇಡ ಅಂತ ಹೇಳೋಲ್ಲ. ನೀವು ಹೇಳ್ತಾರೆ ಯಾರ್ದಿದೆ ಅವ್ರು ಕ್ಯಾನ್ಸಲ್ ಮಾಡಿ, ಇಲ್ಲದೆ ಕ್ಯಾನ್ಸಲ್ ಮಾಡಿ. ಬಡ ಬಗ್ಗರಿಗೆಲ್ಲ ಈಗ ನಾವು ಆಟೋದಲ್ಲಿ ಬಿಸ್ನೆಸ್ಸು ಬಿದ್ದೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಏನೋ ಗೌರ್ಮೆಂಟ್ ಏನಕ್ಕೆ ಸರ್ಕಾರ ಕೊಡೋಲ್ಲ, ನಮ್ಮ ದುಡ್ಡಿಂದ ನಮಗೆ ಅಕ್ಕಿ ಕೊಡೋದವರು. ಇವರು ಅಕ್ಕಿ ಕೊಡಲಾರ್ದೆ ಸಂಕಟಕ್ಕೆ ಎಲ್ಲರ ಮೇಲೂ ಒಂಥರ ಗೂಬೆ ಕೂಡಿಸ್ತಾ ಇದ್ದಾರೆ. ಸರ್ಕಾರನೇ ಗೂಬೆ ಕೂಡಿಸ್ತಾರೆ. ಯಾರು ಏನೂ ಮಾತಾಡೋಂಗಿಲ್ಲ. ಮಾತಾಡಿದ್ರೆ ಪೊಲೀಸ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಕೇಸ್ ಹಾಕ್ತಾರೆ, ಕೋರ್ಟಿಗೆ ಕಳ್ತಾರೆ. ಆ ಥರ ಹೋಗ್ಬಿಟ್ಟಿದೆ ಪರಿಸ್ಥಿತಿ. ಈಗ ಸರ್ಕಾರ ಇದಾವಲ್ಲ, ಎಲ್ಲ ಸರ್ಕಾರ, ನಾನು ಯಾವ ಸರ್ಕಾರದ ಬಗ್ಗೆ ಬಂದು ಮಾತಾಡ್ತಿಲ್ಲ ಇಲ್ಲಿ. ನಾನು ಏನು BJP ಪರ ಅಂತ ಮಾತಾಡ್ತಿಲ್ಲ, JDS ಪರ ಅಂತ ಮಾತಾಡಿದ್ರೆ, ಕಾಂಗ್ರೆಸ್ ಅವ್ರ ಪರ ಅಂತ. ಎಲ್ಲರೂ ಬಂದು ಅದೇ. ಈಗ BJP ಇದ್ದಾಗಲೂ ನಾವು ಕೇಳಿದ್ರು, ಅವಾಗ ಇವರಿದ್ದು ಯಾರು ಶ್ರೀರಾಮುಲು ಇದ್ದಾಗಲೂ ಅವರು ಎಲ್ಲ ತೆಗೆಸ್ತೀನಿ ಅವರು ತೆಗೆಸಿಲ್ಲ. ಈ ರಾಮಲಿಂಗ ರೆಡ್ಡಿ ಬಂದರು, ಅದು ಎಲ್ಲರೂ ಅದೇನೆ. ಈ ಕೋರ್ಟಿಂದ ಆದೇಶರು ಬಾಡಿಗೆ ಹೊಡಿತಾನೆ ಇದ್ದಾರೆ. ನಮಗೆ ಯೋಚನೆ ಮಾಡಿ, ಬಾಡಿಗೆ ಕಟ್ಟಬೇಕು, ಮಕ್ಕಳು ಓದಿಸ್ಬೇಕು. ನಮ್ಮಿಂದ ಎಷ್ಟು ಜನ ಬದುಕ್ತಾ ಇದ್ದಾರೆ ಗೊತ್ತಾ ಸರ್? ನಾವು ಈಗ ಆಟೋದ ಮೇಲೆ ಫೈನಾನ್ಸ್ ತಗೋತೀವಿ, ಟಿಂಕರ್ ಬದುಕ್ತಾನೆ, ಆಮೇಲೆ ಟೈರ್ನವ್ರು ಬದುಕ್ತಾರೆ. ಗಾಡಿದ ಲೆಕ್ಕ ಹಾಕಿದ್ರೆ ಒಂದು 10-15 ಜನ ನಾವು ಅವ್ರು ಜೀವನ ಮಾಡ್ತಾರೆ ನಮ್ಮ ಹೆಸರು ಹೇಳ್ಕೊಂಡು. ನಾವು ಅಷ್ಟೊಂದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವರು ಗೌರ್ಮೆಂಟಿಂದ ಒಂದೇ ಒಂದು ಆಟೋದವ್ರಿಗೆ ಏನಾದರೂ ಒಂದು ಸೌಲಭ್ಯ ಕೊಟ್ಟಿದ್ರೆ ಹೇಳಿ ಸರ್, ನೋಡೋಣ. ಒಂದು ಸೌಲಭ್ಯನೂ ಇಲ್ಲ ನಮಗೆ. ಆ ಸೌಲಭ್ಯ ಇರೋದನ್ನು ಕಿತ್ಕೊತಾರಲ್ಲ ಸರ್ ಇವರು. ಇವ್ರಿಗೆ ಏನು ಮಾಡ್ತಾ ಇದ್ದಾರೆ ಸರ್ಕಾರ? ಏನು ಮಾಡ್ತಾರೆ? ಈಗ ಬಾಂಗ್ಲಾದೇಶದಿಂದ ಬಂದವರಿಗೆ 1 ತಿಂಗಳಲ್ಲಿ ಕಾರ್ಡ್ ಕೊಟ್ಟು ಅವ್ರಿಗೆಲ್ಲ ಇಟ್ಕೊಡ್ತಾರಲ್ಲ ಸರ್. ಅವ್ರಿಗೆ ರೇಷನ್ ಕಾರ್ಡ್ ಕೊಟ್ಟು ಅವ್ರಿಗೆ ಲೋನ್ ಕೊಡಿಸ್ತಾರೆ. ನಮಗೆ 1 ರೂಪಾಯಿ ಲೋನ್ ಕೊಡಲ್ಲ ಸರ್. ಇವತ್ತು ನಮ್ಗೆ ಕ್ಯಾನ್ಸಲ್ ಮಾಡಿದ್ದಾರೆ, ಅದು ಕ್ಯಾನ್ಸಲ್ ಮಾಡ್ತಾರೆ. ಬಾಂಗ್ಲಾದಿಂದ ಬಂದರೆ ಎಲ್ಲ ಮಾಡ್ಕೊಡ್ತಾರೆ, ಹೊರಡಿಂದ ಬಂದವರಿಗೆಲ್ಲ ಮಾಡಿಕೊಡ್ತಾರೆ. ಇದು ಯಾವ ನ್ಯಾಯ ಅಂತಲೂ ಗೊತ್ತಾಗಲ್ಲ. ಎಲ್ಲಿ ಕೋರ್ಟ್ಗೆ ಹೋಗಿ ಕೇಳೋಕ್ಕಾಗ್ತದ? ಕೋರ್ಟ್ಗೆ ಹೋಗಿ ಕೇಳಿದ್ರು ನ್ಯಾಯ ಸಿಗಲ್ಲ. ಇವ್ರದ್ದು ಏನಂದರೆ, ಈ ರಾಜಕೀಯ 3 ಪಕ್ಷದವರು ಇವ್ರದ್ದೇ ದರ್ಬಾರು. ಒಟ್ಟಿನಲ್ಲಿ ಇವ್ರು ಬೇಕಾದ್ರೆ ಒಂದು 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ಹೆಲಿಕಾಪ್ಟರಲ್ಲಿ ಓಡಾಡ್ತಾರೆ. ನಾವು ಒಂದು ಆಟೋ ತಂದು ಓಡಾಡೋಕ್ಕಾಗಿಲ್ಲ. ಈಗ ನೋಡಿ, ರೇಷನ್ ಕಾರ್ಡು ಇಲ್ಲಿದೆಲ್ಲ ಕ್ಯಾನ್ಸಲ್ ಮಾಡಿ ಬಾಂಗ್ಲಾದಿಂದ ಬಂದವರಿಗೆ ರೇಷನ್ ಕಾರ್ಡು ಮನೆಗಿನೆಲ್ಲ ಕೊಡ್ತಾ ಇದ್ದಾರೆ. ಮನೆಯೆಲ್ಲ ಕೊಡ್ತಾರೆ. ನಮಗೆ ಮನೆಯೂ ಇಲ್ವಲ್ಲ ಸರ್. ನಮ್ಮ ಹೆಸರಲ್ಲೇನೋ ಇದ್ದೆ ಹೋಗ್ಲಿ, ನಮ್ಮ ಹೆಸರಲ್ಲಿ ತೋರಿಸ್ತೀನಿ. ಆಧಾರ್ ಕಾರ್ಡ್ ಹೊಡೆದ ತಕ್ಷಣ ಬಂದ್ಬಿಡ್ತದೆ ಅಂತ ಹೇಳ್ತಾರಲ್ಲ. ಕೂಡ 10 ಕೆಜಿ ಅಕ್ಕಿ ಕಿತ್ಕೊಂತಾರೆ, ಅದನ್ನು ಕಿತ್ಕೊಂಡು ತಿಂತಾರೆ. ಇನ್ನೆಷ್ಟು ಬರ್ಗೆಟ್ಟಿದೆ ಸರ್ಕಾರ ಅಂತ ಹೇಳ್ರಿ. ಬಡವನ ದುಡ್ಡಲ್ಲೂ ಕಿತ್ಕೊಂಡು ತಿಂತಾ ಇರ್ಬೇಕಾದ್ರೆ ಎಷ್ಟು ಬರ್ಗೆಟ್ಟಿದೆ ಸರ್ಕಾರ ಅಂತ ಹೇಳ್ಬೋದು. ಯೋಚನೆ ಮಾಡಬೇಕು. ಜನಗಳಿಗೆ ಬುದ್ಧಿ ಬರಲ್ಲ ಸರ್. ಸರ್ಕಾರಕ್ಕೆ ಬುದ್ಧಿ ಕಲಿಸೋಕ್ಕೆ ಜನಗಳ ಕೈಲಿ ಆಗೋದು ಇಲ್ಲ. ಮಾತಾಡ್ತಾರೆ, ಅವ್ರು ಏನಂತಾರೆ, ಕೇಸ್ ಹಾಕ್ತಾರೆ. ನೀವೇನೋ ಈಗ ನಾನು ಬಂದು ಈಗ ಮುಂದೆ ನಿಂತ್ಕೊಂಡ್ರೆ, ಬಾ ನೀನು ಒಳಗೆ ಬಾ, ಕೇಸ್ ಹಾಕ್ತೀನಿ ಅಂತಾರೆ. ಕೇಸ್ ಹಾಕ್ತೀನಿ ಅಂತ ಎದುರಿಸ್ತಾರೆ. ಹಂಗೆ ಯಾರೂ ಬರೋಲ್ಲ. ಏರ್ಕೊಂಡು ಹೋಗ್ತಾರೆ, ಹೋಗಿ ಎಲ್ಲರಿಗೂ ಆದಾಗ ನಮಗೆ ಆಯ್ತದೆ ಅಂತ ಸುಮ್ಮನೆ ಜನ ಹೋಗ್ತಾನೆ ಇರ್ತಾರೆ. ನಾವು ಬಕ್ರ ಆಯ್ತಾನೆ ಇದ್ದೀವಿ. ಈಗ ಜೀವನ ಮಾಡೋದು ಎಷ್ಟು ಕಷ್ಟ ಇದೆ ಇವತ್ತು ಪ್ರಪಂಚದಲ್ಲಿ. ಲೆಕ್ಕ ಹಾಕಿ ಬಾಡಿಗೆ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಮನೆ ಇವತ್ತು ಬೆಂಗಳೂರಲ್ಲಿ ಓನರ್ಗಳು ಒಂದು ದಿವಸ ಬಾಡಿಗೆ ಕಟ್ಟಲಿಲ್ಲ, ಮಾರನೇ ದಿವಸ ಸಾಮಾನ್ಯ ತೆಗೆದು ಹೊರಡೋ ದಿವಸ ಆಗ್ತದೆ ಸರ್. ಆ ಥರ ಪರಿಸ್ಥಿತಿ ಇದೆ.
ಕೆಲವು ಎಲ್ಲ ನೋಡಿ ಫುಟ್ಪಾತಲ್ಲೆಲ್ಲ ಆಟೋ ಡ್ರೈವರ್ ಮನಗಿರ್ತಾರೆ. ಯಾಕೆ ಮನಗಿರ್ತಾರೆ ಅಂದರೆ ಮನೆಗೆ ಹೋಗೋಕ್ಕಾಗಲ್ಲ. ಮನೆಗೆ ಹೋದರೆ ಎಂಟಿ ಕಾಟ, ಫೈನಾನ್ಸ್ ಸುತ್ತಲ ಕಾಟ, ಮಕ್ಕಳಿಗೂ ಕಾಟ, ನನಗೆ ಬುಕ್ ಇಲ್ಲಪ್ಪ ಅಂತಾರೆ. ಏನು ಮಾಡ್ತಾರೆ? ಇವತ್ತು ಆ ಪರಿಸ್ಥಿತಿ ಬಂದಿದ್ದೀವಿ. ಇವತ್ತು ಬೆಳೆಸಿದ್ದೆ ಬೆಂಗಳೂರು ಆಟೋದಲ್ಲೇ ಬೆಳೆಸಿದ್ದು, ಬೆಂಗಳೂರು ಬೆಳೆದಿದ್ದೆ ಆಟೋದರಿಂದ. ಇವತ್ತು ನಮ್ಮನೆ ಮೂಲೆ ಗುಂಪು ಮಾಡ್ತಾವ್ರೆ. ಕನ್ನಡ ಸಂಘಗಳು ಬೆಳೆಸಿದ್ದೀವಿ, ಚಿತ್ರರಂಗದ ನಾವು ಫಿಲಮ್ ನೋಡಿ ₹1,400ಗೆಲ್ಲ ₹1,400 ಒಂದು ಬಾಡಿಗೆ ಹೊಡೆದು ಫಿಲಮ್ ಕೊಟ್ಟೋಯ್ತದೆ ರಾಜ್ಕುಮಾರ್ ಫಿಲಮ್ಗಳಿಗೆ. ಇವತ್ತು ಯಾರು ನಮ್ಮ ಪರವಾಗಿ ಯಾರು ನಿಂತ್ಕೊಳ್ತಾರೆ ನೋಡಿ? ಸರ್ಕಾರ ನಿಂತ್ಕೊಳ್ಳಲ್ಲ, ಯಾರೂ ನಿಂತ್ಕೊಳ್ಳಲ್ಲ. ಈ ಥರ ಯಾವ ಥರ ಬದುಕಬೇಕು ಹೇಳಿ ಸರ್ ನೀವು? ತುಂಬ ಕಷ್ಟ ಆಗ್ಬಿಟ್ಟಿದೆ. ನೋಡೋಣ, ಈ ವಿಡಿಯೋ ಮಾಡ್ತೀವಿ, ತಲುಪಿದ್ರೆ ಏನಾದರೂ ಆ್ಯಕ್ಷನ್ ತಗೋತಾರೆ ನೋಡೋಣ. ಮಾಡಿ ಸರ್, ಆದಷ್ಟು ಎಲ್ಲರಿಗೂ ಒಂದು ಸ್ವಲ್ಪ ಎಲ್ಲರಿಗೂ ಗೊತ್ತಾಗಬೇಕು ಸರ್. ಇದು ನಮ್ಮ ನೋವು ಎಲ್ಲರಿಗೂ ಗೊತ್ತಾಗ್ತದೆ. ಆವಾಗ ನಮಗೆ ಸರ್ಕಾರದಿಂದ ಏನೋ ಮಾಡ್ತಾರೆ. ಇದುವರೆಗೂ ಸರ್ಕಾರದಿಂದ ಆಟೋ ಹೆಸರಲ್ಲಿ ಏನಾದರೂ ಒಂದು ಇವರು ನಮಗೇನಾದ್ರು ಒಂದು ಲೋನ್ಗೆ ಅಪ್ಲೈ ಮಾಡಿ ಕೊಡೋದಾಗಲಿ, ನೀವು ಏನಾದ್ರು ಫ್ರೀಯಾಗಿ ಕೊಡೋದಾಗಲಿ ಏನು ಕೊಟ್ಟಿಲ್ಲ. ನಮ್ಮ ಸ್ವಂತ ದುಡ್ಡಿಂದ ನೋಡಿರಿ ಎಲ್ಲರೂ ಆಟೋ ಏನಂತ ಬರ್ತಾರೆ, ತಾಯಿ ಆಶೀರ್ವಾದ, ತಂದೆ ಆಶೀರ್ವಾದ, ಅಣ್ಣ ಅತ್ತಿಗೆ ಆಶೀರ್ವಾದ ಅಂತ ಬರ್ಸೋದು ನಾವು ಒಬ್ಬರೇ. ರೋಡಲ್ಲಿ ಕೆಳಗೆ ಬಿದ್ದಾಗಲೂ ಓಡೋದು ಎತ್ತೋದು ನಾವೇನೆ. ನಮಗೆ ಯಾಕೆ ಈ ಥರ ಅನ್ಯಾಯ ಆಗಬೇಕು? ಆಟೋದಲ್ಲಿ ಒಗ್ಗಟ್ಟಿಲ್ಲ. ಕೇಳಿ ಆಯಿತು, ಒಬ್ಬೊಬ್ಬರು ಅಂತಾರೆ ಇದೆ, ಯಾವುದ್ರಲ್ಲೂ ಒಗ್ಗಟ್ಟಿಲ್ಲ. ರಾಜಕಾರಣಿಗಳು ಒಗ್ಗಟ್ಟಿಲ್ಲ, ಯಾವುದೇ ತಗೊಳ್ಳಿ ಒಗ್ಗಟ್ಟಿಲ್ಲ. ಎಲ್ಲನೂ ಮೋಸ ಮಾಡ್ತಾರೆ ಅನ್ಬಾರ್ದು. ಅದೇ ಒಂದು ಮೋಸದ ಧರ್ಮ. ಆದರೆ ಬಡ ಬಗ್ಗರು ಹೆಂಗೆ ಜೀವನ ಮಾಡ್ತಾರೆ? ಇವತ್ತು ಎಲ್ಲರ ಮನೇಲೂ ಟಿ ವಿ ಇದ್ದೇ ಇರ್ತದಲ್ಲ ಸರ್, ಎಲ್ಲರ ಮನೇಲಿ ವೆಹಿಕಲ್ ಇದ್ದೇ ಇರ್ತದೆ. ಹಂಗಾರೆ ಎಲ್ಲರೂ ತೆಗೆದುಬಿಡ್ರಿ, ಬೇಡ, ಯಾರ್ದು ಬೇಡ. ಹಂಗಾರೆ ಇವು ನಿಮ್ಮ ಲೆಕ್ಕ ಇರೋದು ಯಾರಿಗೂ ಕೊಡೋದೇ ಬೇಡ, ಯಾರು ಕೊಡೋದೇ ಬೇಡ. ಅದು ನೀವೇ ಇಟ್ಕೊಂಡು ನೀವೇ ತಿನ್ಕೊಳ್ಬೇಕು. ಸರ್ಕಾರದ ನೀವೇ ಇಟ್ಕೊಂಡು ಮಜಾ ಮಾಡಿ. ನಮಗೆ ಕರೆಕ್ಟಾಗಿ ನಮಗೆ ಬದುಕೋಕ್ಕೆ ದಾರಿ ಕೊಡಿ. ಆ ಬದುಕೋ ರೀತಿಲಿ ನಾವು ಟ್ಯಾಕ್ಸ್ ಎಲ್ಲ ಕಟ್ಕೊಂಡು, ಇನ್ಶೂರೆನ್ಸ್ ಕಟ್ಕೊಂಡು, ಎಫ್ ಸಿ ರೇಟ್ ಎಲ್ಲ ಆಗಿದೆ ಸರ್. ಆರ್ ಟಿ ಓದಲ್ಲಿ ಇನ್ಶೂರೆನ್ಸ್ ದಿನಕ್ಕೂ ರೇಟ್ ಜಾಸ್ತಿ ಆಯ್ತದೆ. ಯಾವ ಥರ ಜೀವನ ಮಾಡಿ? ಇವರು ವೈಟ್ ಬೋರ್ಡಲ್ಲಿ ಹೊಡ್ಕೋದು, ನಮಗೂ ವೈಟ್ ಬೋರ್ಡ್ ಮಾಡಿಕೊಟ್ಬಿಟ್ರೆ ನಿಮ್ಗೇನು ಕೇಳಲ್ಲ. ವೈಟ್ ಬೋರ್ಡ್ ಮಾಡಿಕೊಟ್ರೆ ನಮ್ಮ ಇಷ್ಟ ಬಂದಾಗ ನಾವು ಓಡಿಸ್ತೀವಿ. ಓಕೆ ಸರ್.